ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದು ಇದನ್ನೆಲ್ಲನ ಸೋಸಿ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒಂದೊಂದೇ ಇದನ್ನೆಲ್ಲ ತೊಳೆದು ಫ್ರಿಜ್ಜಲ್ಲಿ ಈ ಥರ ಬಾಕ್ಸ್ ಹಾಕಿ ಎಲ್ಲ ಇಟ್ಟರೆ ಒಂದು ತಿಂಗಳವರೆಗೂ ಇದು ಚೂರು ಕೆಡಲ್ಲ. ಈ ಥರ ತೆಗೆದುಬಿಡಬೇಕು. ಈ ಥರ ತೊಟ್ಟೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಡಬೇಕು ತರಕಾರಿನೆಲ್ಲ. ಮತ್ತು ಕ್ಯಾರೆಟ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹೆಚ್ಚಿಬಿಟ್ಟು ಸಣ್ಣ ಸಣ್ಣದಾಗಿ ಒಂದು ಕವರ್ಗೆ ಹಾಕ್ಬಿಟ್ಟು ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡೋಕ್ಕೆ ಆಗುತ್ತೆ. ಒಂದೇ ಸಲ ನಾವು ಅಡುಗೆ ಮಾಡುವಾಗ ಈಗ ತೊಗೊಂಡು ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮೊದಲೇ ಈಗ ತಂದಿರೋ ವಸ್ತುಗಳನ್ನೆಲ್ಲನ ಈ ಥರ ಕ್ಲೀನ್ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಈ ಥರ ಬಾಕ್ಸ್ಗಳಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ತಿಂಗಳವರೆಗೂ ಒಂದು ಚೂರು ಕೆಡಲ್ಲ, ಒಂಚೂರು ವೇಸ್ಟ್ ಆಗೋಲ್ಲ. ಎಲ್ಲ ಒಂದು ತಿಂಗಳು ತನಕ ನಾವು ತಗೊಂಡೇ ಬರೋಂಗಿಲ್ಲ. ತರಕಾರಿ, ಮೆಣಸಿನ್ಕಾಯಿ, ಶುಂಠಿ, ಬೀನ್ಸು, ಟೊಮೊಟೊ, ಕ್ಯಾಬೇಜು, ಸೌತೆಕಾಯಿ, ಸೊಪ್ಪುಗಳು ಎಲ್ಲ ಏನು ಮಾಡಬೇಕು, ಸೋಸ್ಬಿಟ್ಟು ಎಲ್ಲ ಕವರ್ ಮಾಡಿ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಬಾಕ್ಸ್ ಒಳಗಡೆ ಕ್ಲೀನಾಗಿ ಜೋಡಿಸ್ಬೇಕು. ಕ್ಲೀನಾಗಿ ಜೋಡಿಸ್ಬಿಟ್ಟು ಒಂದು ತಿಂಗಳಾದ್ರೂ ತೆಗೆದು ನೋಡಿ ನೀವು, ಅದೇ ಥರ ಇರುತ್ತೆ. ಹೂವು ಆಗಲಿ ಏನಾರೇ ಆಗಲಿ ಒಂಚೂರು ಕೇಳಲ್ಲ. ಈ ಥರ ಮಾಡೋದ್ರಿಂದ. ಇಲ್ಲಾಂದರೆ ನಾವು ತೊಗೊಂಬಂದ್ಬಿಟ್ಟು ತಂದಾಗೆ ಎಲ್ಲ ಅದೇ ಥರ ಕವರಲ್ಲಿ ಹಾಕಿದರೆ ಅದು ಕೊಳ್ತಂಗೆ ಎಲ್ಲ ಇದು ಕೆಟ್ಟೋಗುತ್ತೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನೀವು ಕೂಡ ತರಕಾರಿ ಮಾರ್ಕೆಟಿಂದ ಎಲ್ಲ ತಗೊಂಡು ಬಂದಮೇಲೆ ಈ ಥರ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಟಿಶ್ಯೂ ಪೇಪರ್ ಹಾಕಿ ಒಂದೊಂದು ಬಾಕ್ಸಲ್ಲಿ ಈ ಥರ ಬಾಕ್ಸ್ಗಳಲ್ಲಿ ಎಲ್ಲ ತುಂಬಿಬಿಟ್ಟು ಕ್ಲೀನಾಗಿ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಟರೆ ನಾವು ಅಡುಗೆ ಮಾಡಬೇಕಾದ್ರೆ ತಗೊಂಡು ಹಾಕೋಕ್ಕೆ ಈಸಿನೂ ಆಗುತ್ತೆ. ಮತ್ತು ನಿಮಗೆ ಅಡುಗೆ ಮಾಡೋಕ್ಕೆ ತುಂಬ ಸುಲಭನೂ ಆಗುತ್ತೆ. ಏನಂತೀರ ಫ್ರೆಂಡ್ಸ್? ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ನಾನು ಮಾಡೋ ವಿಡಿಯೋ ನಿಮಗೆ ತಲುಪಬೇಕು ಅಂತಂದರೆ ಇದನ್ನು ನೀವು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದು ನಾನು ಮಾಡ್ತಾ ಇರೋ ವಿಡಿಯೋ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಯಾವುದೇ ತರಕಾರಿ ತೊಗೊಂಬಂದರೂ ತೊಳೆದ್ಬಿಟ್ಟು ಅದನ್ನ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನೀಟಾಗಿಟ್ಟರೆ ಯಾವುದೇ ಥರ ಒಂದು ಚೂರು ಕೂಡ ಕೇಳಲ್ಲ. ಈ ತರಕಾರಿ ತೊಗೊಂಡ್ಮೇಲೆ ಅದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.